ನೆಮ್ಮದಿಯ ಬದುಕಿಗೆ ಆಧಾರ ನಮ್ಮ ಸಂವಿಧಾನ. ಮೂಲೋದ್ದೇಶ ಈಡೇರಿಸಲು ಕಟಿಬದ್ಧರಾಗೋಣ. ಶಾಸಕ ಪ್ರದೀಪ್ ಈಶ್ವರ್. ಮುಖ್ಯ ಶಿಕ್ಷಕರೊಬ್ಬರಿಗೆ ಹೆಚ್ಚುವರಿ ಕೆಲಸ, ತರಗತಿಗೆ ಗೈರು, ಬೋಧನೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಗ್ರಾಮ ಪಂಚಾಯಿತಿ ಕಟ್ಟಡ ಸರ್ಕಾರಿ ಸ್ಥಳಕ್ಕೆ ಸ್ಥಳಾಂತರ, ಸದಸ್ಯರ ಅಸಮಾಧಾನ, ಗ್ರಾಮಸ್ಥರ ಪ್ರತಿಭಟನೆ. ಶಾಸಕರ ಬರ್ತ್ಡೇ ಸ್ಪೆಷಲ್, ಅಂಗನವಾಡಿ ಮಕ್ಕಳಿಗೆ ಬಂಪರ್, ಹೊಸ ಬಟ್ಟೆ ವಿತರಿಸಲು ಮುಂದಾಗಿರುವ ಶಾಸಕ ಪ್ರದೀಪ್ ಈಶ್ವರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಭಾರತೀಯ ನಾಗರಿಕರ ನೆಮ್ಮದಿಯ ಬದುಕಿಗೆ ಆಧಾರವಾಗಿರುವ ಸಂವಿಧಾನದ ಮೂಲೋದ್ದೇಶವನ್ನು ಈಡೇರಿಸಲು ಪ್ರತಿಯೊಬ್ಬರೂ ಕಟಿಬದ್ಧರಾಗೋಣ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರಾದ ಡೈರಿ ಮುಂಭಾಗದಿಂದ ಸಂವಿಧಾನ ಜಾಗೃತಿ ವಾಹನಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿ ನೂರಾರು ವಿದ್ಯಾರ್ಥಿಗಳ ಜೊತೆ ಹೆಜ್ಜೆ ಹಾಕಿ ಅಂಬೇಡ್ಕರ್ ವೃತ್ತದಲ್ಲಿ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಬಾಬಾ ಸಾಹೇಬರು 60 ದೇಶಗಳ ಸಂವಿಧಾನವನ್ನು ಓದಿದ ನಂತರ ಭಾರತ ದೇಶಕ್ಕೆ ಒಪ್ಪುವ ಜಗತ್ತಿನ ಅತ್ಯಂತ ಬೃಹತ್ ಆದಂತಹ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. 2 ವರ್ಷ 11 ತಿಂಗಳು 18 ದಿನಗಳ ಅವಧಿಯಲ್ಲಿ ಅವರು ಈ ಸಂವಿಧಾನವನ್ನ ಬರೆದು ಮುಗಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ 1,47,356 ಪದಗಳಿವೆ. 64 ಲಕ್ಷ ಹಣ ಖರ್ಚಾಗಿದೆ. ಸಂವಿಧಾನಕ್ಕೆ ಮೊದಲ ಸಹಿ ರಾಜೇಂದ್ರ ಪ್ರಸಾದ್ ಹಾಕಿದರೆ ಕೊನೆಯ ಸಹಿ ಫಿರೋಜ್ ಗಾಂಧಿ ಹಾಕುತ್ತಾರೆ. ವಿಶ್ವದ ಚಿಕ್ಕ ಸಂವಿಧಾನ ಮೊನಾಕೋ ದೇಶದಾಗಿದ್ದು 3,000 ಪದಗಳಿವೆ ಎಂದು ತಿಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆದಂತ ನಮ್ಮ ಸಂವಿಧಾನವನ್ನ ಬರೆದಿದ್ದು 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಳ್ತು. ನಮ್ಮ ಸಂವಿಧಾನದಲ್ಲಿ 1,47,356 ಪದಗಳಿದೆ. ಸಂವಿಧಾನನ ಬರೆಯಕ್ಕೆ 64 ಲಕ್ಷ ಖರ್ಚಾಗಿದೆ. ನಮ್ಮ ಸಂವಿಧಾನವನ್ನ ಮೊದಲನೇ ಸಿಗ್ನೇಚರ್ ನ ರಾಜೇಂದ್ರ ಪ್ರಸಾದ್ ಅವರು ಹಾಕ್ತಾರೆ, ಕೊನೆ ಸಿಗ್ನೇಚರ್ ನ ಫಿರೋಜ್ ಗಾಂಧಿ ಅವರು ಹಾಕ್ತಾರೆ. ಇವತ್ತು ಜಗತ್ತಿನ ಅತಿ ದೊಡ್ಡ ಸಂವಿಧಾನ ನಮ್ದು. ಚಿಕ್ಕ ಸಂವಿಧಾನ ಬಂದು ಮೊನಾಕೋ ದೇಶದ್ದು ಬರೀ 3,000 ಪದಗಳಿದೆ. ನಮ್ಮಲ್ಲಿ 1,47,000 ಪದಗಳಿದೆ. ನಮ್ಮ ಸಂವಿಧಾನಕ್ಕೆ ಒಂದು ಅದ್ಭುತವಾದ ಇತಿಹಾಸ ಇದೆ. 1949 ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನ ರೆಡಿ ಆದ್ರೂ ಸಹ ಜನವರಿ 24ಕ್ಕೆ ಎಲ್ಲ ಸೈನ್ ಹಾಕಿ 26 1950ರಿಂದ ನಮ್ಮ ಸಂವಿಧಾನ ಚಾಲ್ತಿಗೆ ಬರುತ್ತೆ. ಆವತ್ತಿಂದ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಸಿಗುತ್ತೆ. ಇದು ನಮ್ಮ ಸಂವಿಧಾನದ ತಾಕತ್ತು. ಸಮಾನತೆ ಕೊಟ್ಟಿದೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರೋ ಸಂಗತಿ. ಸಂವಿಧಾನವನ್ನ ಇವತ್ತಿಗೂ ಟೈಪ್ ಮಾಡಿಲ್ಲ, ಕೈಯಲ್ಲಿ ಬರೆದಿದ್ದಾರೆ. ರೈಜಾದ ಅಂತಕ್ಕಂಥ ಒಬ್ಬ ಕ್ಯಾಲಿಗ್ರಫರ್ 6 ತಿಂಗಳ ಟೈಮ್ ತಗೊಂಡು ಬರೀತಾರೆ ಅದನ್ನ. ಆಗ ನಮ್ಮ ದೇಶದ ಮೊದಲ ಪ್ರಧಾನಿಗಳು ಕೇಳ್ತಾರೆ ರೈಜಾದವ್ರನ್ನ, ಅಮ್ಮ ನೀನು 6 ತಿಂಗಳು ಕಷ್ಟಪಟ್ಟು ಇದನ್ನ ಕೈ ಬರಹದಲ್ಲಿ ಬರೆದಿದ್ಯಾ, ತನಗೆ ಏನ್ ಕೊಡುಗೆ ಬೇಕು ಅಂದ್ರೆ ನನ್ಗೆ ಏನೂ ಬೇಡ ಸರ್, ಸಂವಿಧಾನದ ಪ್ರತಿ ಪೇಜಲ್ಲೂ ನಾನು ಸೈನ್ ಹಾಕಕ್ ಅವಕಾಶ ಕೊಡಿ, ಕೊನೆ ಪೇಜಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಸೈನ್ ಹಾಕಕ್ ಅವಕಾಶ ಕೊಡಿ ಅಂದ್ರೆ ಅದಕ್ಕೆ ನಮ್ಮ ಪ್ರಧಾನಿಗಳು ಒಪ್ಕೊಂತಾರೆ. ಒಪ್ಕೊಂಡ ನಂತರ ಆ ಸಂವಿಧಾನ ಇವತ್ತಿಗೂ ಸಹ ಈಲಿಯಂ ಫಿಲ್ಡ್ ಶೀಟ್ಸ್ ಅಲ್ಲಿ ಒರಿಜಿನಲ್ ನ ಎತ್ತಿಟ್ಟಿದ್ದಾರೆ. ಒಂದು 500, 1000, 2000 ವರ್ಷ ಆದ್ಮೇಲೆ ನಾಳೆ ಮುಂದಿನ ಜನರೇಷನ್ಗೆ ಅವತ್ತು ಹೇಗಿತ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ಇವತ್ತು ಜೋಪಾನವಾಗಿ ಎತ್ತಿಟ್ಟಿದ್ದಾರೆ. ಆರ್ಟಿಕಲ್ 1 to 4 ಯೂನಿಯನ್ ಅಂಡ್ ಟೆರಿಟರೀಸ್, ರಾಜ್ಯಗಳನ್ನ ಹೇಗೆ ನಿರ್ಮಾಣ ಮಾಡಬೇಕು, 5 to 11 ಸಿಟಿಸನ್ಶಿಪ್, 12 to 35 ಫಂಡಮೆಂಟಲ್ ರೈಟ್ಸ್, 35 6 to 50 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ತರ ಆರ್ಟಿಕಲ್ಸ್ ಶೆಡ್ಯೂಲ್ಸ್ ಎಲ್ಲ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿರೋದಕ್ಕೆ ಎಲ್ಲೋ ಇಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿರೋ ಅಪ್ಪ ಅಮ್ಮ ಇಲ್ದಿರೋ ಹುಡುಗ ಇವತ್ತು ವಿಧಾನಸೌಧದಲ್ಲಿ ಕೂತಿರೋದು. ಆ ಸಂವಿಧಾನದಲ್ಲಿ ಎಲ್ರಿಗೂ ಬ್ಯಾಕ್ ಗ್ರೌಂಡ್ ಇರಬೇಕು, ದುಡ್ಡು ಇರಬೇಕು, ಆಸ್ತಿ ಇರಬೇಕು, ಅದ್ಯಾವುದು ಮುಖ್ಯ ಅಲ್ಲ. ನಿಯತ್ತಿದ್ರೆ ಸಾಕು.
ಯಾರು ಎಲ್ಲಿಗೆ ಬೇಕಾದ್ರೂ ಬೆಳಿಬಹುದು ಅನ್ನೋದಕ್ಕೆ ಮಹಾನುಭಾವ ಸಂವಿಧಾನದಲ್ಲಿ ಬರೆದಿದ್ದಕ್ಕೆ. ಹೀಗೆ ನೂರಾರು ಆರ್ಟಿಕಲ್ಸ್, ಶೆಡ್ಯೂಲ್ಗಳನ್ನ ನಮ್ಮ ಸಂವಿಧಾನ ಒಳಗೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಕಾರಣವಾಗಿಯೇ ಚಿಕ್ಕಬಳ್ಳಾಪುರದಿಂದ 18 ಕಿಲೋಮೀಟರ್ ದೂರದಲ್ಲಿ ಇರುವ ಪೆರೇಸಂದ್ರದ ಅಪ್ಪ ಅಮ್ಮ ಇಲ್ಲದ ಅನಾಥ ಹುಡುಗ ಎಂಎಲ್ಎ ಆಗಲು ಕಾರಣವಾಗಿದೆ. ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ನೀಡಿದ್ದಾರೆ. ಇದನ್ನ ಅರಿತು ಉತ್ತಮ ಶಿಕ್ಷಣ ಪಡೆದರೆ, ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡರೆ ಯಾರು ಏನು ಬೇಕಾದ್ರೂ ಆಗಬಹುದು ಎಂದು ತಿಳಿಸಿದ್ದಾರೆ. ಯಾರು ಏನು ಅನ್ಬಾರ್ದು. ನಾನೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಹುಡುಗರಿಗೆ ಹೇಳ್ತೀನಿ, ನಮ್ಮನ್ನ ಯಾವನು ಇಲ್ಲಿ ಭುಜ ತಟ್ಟಿ ಮುಂದಕ್ಕೆ ಕರ್ಕೊಂಡೋಗಲ್ಲ, ನಮ್ಮನ್ನ ಯಾರು ಬಾ ಬಾ ಅಂತ ಎಳ್ಕೊಂಡೋಗಲ್ಲ. ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಹುಡುಗರು ನಾವೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಬೆಳಿಬೇಕು, ಸ್ವಂತ ತಾಕತ್ತಿಂದ ಮೇಲೆ ಹೋಗ್ಬೇಕು. ಬಹಳಷ್ಟು ಜನ ಹೇಳ್ತಾರೆ ಏಣಿ ಹತ್ತೋದೇ ಕಷ್ಟ ಅಂತ, ಕರೆಕ್ಟ್. ಏಣಿ ಹತ್ತದ್ಮೇಲೆ ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ, ಕರೆಕ್ಟ್. ಏಣಿನೇ ಸಿಕ್ತಿಲ್ಲ ನಮ್ ಜನರೇಷನ್ಗೆ, ಯಾವ ಏಣಿ ಹತ್ತೋದು ಹೇಳಿ? 20 ವರ್ಷ ಆದ್ಮೇಲೆ ಬಂದು ಕೇಳ್ತಾರೆ, ಅಣ್ಣ ನೀನ್ ಏಮ್ಸಿ ಅದ್ ನೋನೆ ತಿನ್ಪೋರ ಬಾಗ ತಿನ್ಪೊಂಕೋ ಬಾಗ್ ತಿನಿ ಪೊಂಕೋ ಸರಿపోతుంది. 22 ಏಳು ಲಕ್ಷಣ. ಇನ್ನು ಕೆಲವ್ರು ಕೇಳ್ತಾರೆ, ಅಣ್ಣ ನಾನೊಂದು ಹೇಳ್ತೀನಿ, ಸಕ್ಸಸ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಯಾರಾದ್ರೂ ಹೇಳ್ದಂಗೂ ಕೇಳಲ್ಲ, ನಿಮಗ್ ಅನಿಸ್ದಂಗೂ ಮಾಡಲ್ಲ. ಸ್ವಪ್ನೋಳದ ಅರ್ಧಮು ನೀ ಕರ್ದಮು ಇನ್ ಎಕ್ಕಡಲ್ಲಿ ಹಾಕೊಂಡು ಐಪೋತಾವ್. ಲೈಫಲ್ಲಿ ನಾನು ಹೇಳೋದಿಷ್ಟೇ, ಇಲ್ಲ ಈಗ ನೀನ್ ಟಾಪರ್ ಆಗ್ಬೇಕಾ, ನಿನ್ಗೆ ಅನಿಸ್ದಂಗ್ ಓದು, ನಿನ್ಗೆ ಅನಿಸ್ದಂಗ್ ಓದು, ಭಯ ಬೀಳ್ಬೇಡ. ಇಲ್ಲ ಯಾರಾದ್ರೂ ಹೇಳ್ದಂಗ್ ಕೇಳು, ಎರಡು ಅರ್ಧ ಮಾಡ್ಬೇಡ. ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ಅಪ್ಪ ಅಮ್ಮಗೆ ಮನೆಯಲ್ಲಿ ಹೋಗಿ ಹೇಳಿ, ನಾನು ಚೆನ್ನಾಗಿ ಓದ್ತೀನಿ, ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರು CET ನೀಟ್ ಕೋಚಿಂಗ್. ನಾನು ಈ ಸಲ ನೋಡಿ ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಾನು ಒಳ್ಳೆ ಕೋಚಿಂಗ್ ಕೊಡಿಸ್ತೀನಿ, ನನ್ನ ಮೇಲೆ ಭರವಸೆ ಇಡಿ. 8ನೇ ಕ್ಲಾಸಿಂದ 27 ಗೌರ್ಮೆಂಟ್ ಸ್ಕೂಲಲ್ಲಿ ನಾನು IIT ನೀಟ್ ಫೌಂಡೇಶನ್ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ. ಏನ್ ಪ್ರೈವೇಟ್ ಸ್ಕೂಲಲ್ಲೇನಾ IIT ನೀಟ್ಗೆ ಓದ್ಬೇಕಾಗಿರೋದು? ನಾನು 8ನೇ ಕ್ಲಾಸಿಂದ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡಿ ನಾನು ಓದಿಸ್ತೀನಿ. 5 ವರ್ಷಕ್ಕೆ ನೆಕ್ಸ್ಟ್ ಎಲೆಕ್ಷನ್ಗೋ ಇನ್ನೊಂದಕ್ಕೆ ಹೋಗುವಾಗ ಸೂಡ ರೋಡ್ ಏಸ್ತಿ ಆ ಟ್ಯಾಂಕರ್, ನಾವೆಲ್ಲ ಮಾತಾಡಲ್ಲ. ಈ ಊರ್ಲ ಇಂದ್ರ ಪಿಲ್ಲೋಳ್ ಲೈಫ್ ಸೆಟಲ್ ಶಾಸ್ತಿ ಅಂತ ಹೇಳಿ ಬರ್ತೀನಿ ಮುಂದೆ. ಅಂಬೇಡ್ಕರ್ ಭವನದಲ್ಲಿ, ವಾಲ್ಮೀಕಿ ಭವನದಲ್ಲಿ ಮದುವೆಗಳಾದ್ರೆ 500, 1000, 2000 ರೂಪಾಯಿ ಫಿಕ್ಸ್ ಮಾಡಿದ್ರು ಸರ್ಕಾರದಿಂದ. ಅದು ಯಾವುದೇ ಕಾರಣಕ್ಕಿಂತ ಮೇಲೆ ತಗೋಬಾರ್ದು. ಮೇಂಟೆನೆನ್ಸ್ ಚಾರ್ಜ್ ಕೂಡ ತಗೊಳಂಗಿಲ್ಲ. ಅಂಬೇಡ್ಕರ್ ಭವನಲ್ಲಿ 1 ರೂಪಾಯಿ ತಗೊಳಂಗಿಲ್ಲ. ಅದೇನು ಕಂಪ್ಲೀಟ್ ಫ್ರೀ ಮಾಡಿಸಿದೀನಿ ನಾನು ತಗೊಂಡ್ರೋ ತೀರ್ಮಾನ ಅದೇ. ನಿಮ್ಗೆ ಅನ್ಸ್ಬೋದು ಪೆಂಡಲ್ ಸೇಷ 500 ರೂಪಾಯಿ ಇಚ್ಚಕ್ಕೆ 2 ನಾಳು ಕೂಲಿಸೇ ಅಲ್ಲ, 500 ಸಂಪಾರಿ ಅಲ್ಲ ಅಂತೆ. ಸೊಪ್ಪೆ ಒಣಕ್ 500 ರೂಪಾಯಿ ಈಸಿ, ನಮ್ಮ ಸಂಪಾದಿಸೋರ್ ಕಷ್ಟ 500 ರೂಪಾಯಿ ಕಷ್ಟಮೇಮಿ ಅಂತ. ಸಂಪಾದಿಸೋರ್ಗೆ ಕಷ್ಟ. ಒಳ್ಳೇದಾಗ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ. ನಿಮ್ಮ ಶಾಲಾ ಕಾಲೇಜಲ್ಲಿ ಬಂದು ಮಾತಾಡ್ತೀನಿ. ಈ ವೇಳೆ ಡಿವೈಎಸ್ಪಿ ಶಿವಕುಮಾರ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ತೇಜ ಆನಂದರೆಡ್ಡಿ, ಇಒ ಮಂಜುನಾಥ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಶೇಷಾದ್ರಿ, ಮುಖಂಡರಾದ ರಾಜಕಾಂತ್, ವೆಂಕಟೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಕಳುವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಕ್ಷಕರು ಅವರ ಹೆಚ್ಚುವರಿ ಕೆಲಸದಿಂದ ಶಾಲೆಯಲ್ಲಿನ ತರಗತಿಗಳಿಗೆ ಆಗಮಿಸುತ್ತಿಲ್ಲ. ಇದರಿಂದ ಪರೀಕ್ಷೆ ಸಮಯದಲ್ಲಿ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಘಟನೆ ಗುಡಿಬಂಡೆಯಲ್ಲಿ ನಡೆದಿದೆ. ಗುಡಿಬಂಡೆ ತಾಲೂಕಿನ ಮಾಚನಹಳ್ಳಿ ಸರ್ಕಾರಿ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಮಂಜೇಶ್ ನಾಯಕ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜ ವಿಜ್ಞಾನ ವಿಷಯವನ್ನು ಬೋಧನೆಯನ್ನು ಸಹ ಮಾಡುತ್ತಾರೆ. ಆದರೆ ಅವರಿಗೆ ಅಕ್ಷರ ದಾಸೋಹ ಕೆಲಸವನ್ನು ಹೆಚ್ಚುವರಿಯಾಗಿ ವಹಿಸಿರುವುದರಿಂದ ತರಗತಿಗೆ ಬೋಧನೆ ಮಾಡಲು ಬರುತ್ತಿಲ್ಲವಂತೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು JJS ಮಾಚನಹಳ್ಳಿ ಗುಡಿಬಂಡೆ. ನಮಗೆ ಮುಖ್ಯವಾಗಿ 10ನೇ ತರಗತಿಯವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ MN ಮಂಜುನಾಯಕ್ ಸರ್ ಅವರು ಸಮಾಜ ವಿಜ್ಞಾನ ವಿಷಯದ ಒಂದು ಪಾಠದ ಬೋಧನೆ ಮಾಡುತ್ತಿದ್ದು,
ಆದರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅಕ್ಷರ ದಾಸೋಹದ ಒಂದು ಹೆಚ್ಚುವರಿ ಕಾರ್ಯಕ್ಕೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದರಿಂದ ನಮಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವಂತಹ ಒಂದು ಭಯ ನಮಗೆ ಎದುರಾಗಿದೆ. ಆದ್ದರಿಂದ ನಮ್ಮ ಮುಖ್ಯೋಪಾಧ್ಯಾಯರಾಗಿರುವಂತಹ ಮಂಜುನಾಯಕ್ ಸರ್ ಅವರನ್ನು ಅಕ್ಷರ ದಾಸೋಹ ಹೆಚ್ಚುವರಿ ಒಂದು ಕಾರ್ಯದಿಂದ ಬಿಡುಗಡೆಗೊಳಿಸಬೇಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಮಕ್ಕಳ ಪ್ರತಿಭಟನೆಗೆ ಪೋಷಕರೂ ಸಹ ಸಾಥ್ ಕೊಟ್ಟಿದ್ದು, ಈ ಹಿಂದೆ ಇದೇ ಶಾಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿತ್ತು. ಆದರೆ ತರಗತಿಗಳಿಗೆ ಹಾಜರಾಗದೆ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆಯಲು ಹೇಗೆ ಸಾಧ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಜುನಾಯ್ಕ ಅಂತ ಹೆಡ್ ಮಾಸ್ಟರ್ ಮತ್ತು ಅವರು ಸಮಾಜ ಒಂದು ಶಾಸ್ತ್ರದ ಒಂದು ಅಧ್ಯಾಪಕರು, ಶಿಕ್ಷಕರು ಅವರೇ ಆಗಿರ್ತಾರೆ. ಒಳ್ಳೆಯ ಪಾಠ ಮಾಡ್ತಾರೆ. ನಮ್ಮ ಆ ಪಸುಪ್ರೋಡು ಹೈಸ್ಕೂಲು ಈ ನಮ್ಮ ಜಿಲ್ಲೆಯಲ್ಲಿ ಒಂದು SLC ಎಕ್ಸಾಮಲ್ಲಿ ಪ್ರಥಮ ಸ್ಥಾನ ಗಳಿಸಿರುವಂಥ ಶಾಲೆ. ಅಂಥ ಶಾಲೆಯಲ್ಲಿ SLC ಮಕ್ಕಳು 20 ಜನ ಇದ್ದಾರೆ. ಇವಾಗ ಸೋಷಿಯಲ್ ಸಬ್ಜೆಕ್ಟ್ಗೆ ಪಾಠ ಮಾಡ್ತಾ ಇದ್ದರೆ ಇನ್ನು 2 ತಿಂಗಳು ಮಾತ್ರ ಎಕ್ಸಾಮಿನೇಷನ್ ಬಾಕಿ ಇದೆ. ಇಂಥ ಟೈಮಲ್ಲಿ 2 ತಿಂಗಳು ಪಾಠ ಮಾಡ್ತಾ ಇದ್ದರೆ ಉಪಾಧ್ಯಾಯರು ಇಲ್ಲದೆ ಇದ್ದರೆ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅವರ ಭವಿಷ್ಯತ್ತಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ನಾವು ವಾರದ ಹಿಂದೆಯೇ ಬಂದು ಇಲ್ಲಿ ರಿಕ್ವಿಸೇಷನ್ ಕೊಟ್ಟಿದ್ವಿ. ನಮಗೆ ರಿಪ್ಲೈನೂ ಕೊಟ್ಟರು. ತಿರುಗಿ ನಮ್ಮ ಕೈಲಾದಷ್ಟು ನಮ್ಮ ಶಾಸಕರ ಕಡೆಯಿಂದ CEO ಫೋನ್ ಮಾಡಿಸಿದ್ವಿ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತಿದ್ದಾರೆ. ಇಲ್ಲಿಗೆ 1 ತಿಂಗಳಿಂದ ಆ ಮಕ್ಕಳಿಗೆ ಪಾಠ ಮಾಡೋ ಉಪಾಧ್ಯಾಯರು ಅಲ್ಲಿಲ್ಲ. ಹೆಡ್ ಮಾಸ್ಟರ್ ಚಾರ್ಜ್ ಇದೆ, ಬರ್ತಾರೆ, ಅವರೇನೋ ಆಫೀಸ್ ವರ್ಕ್ ಮಾಡ್ಕೊತಾರೆ, ಹೊರಟೋಗ್ತಾರೆ. ಆದ್ದರಿಂದ ಇವರೆಲ್ಲ ಸೇರಿ ಆ ಮಕ್ಕಳ ಮೇಲೆ ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಾವೆಲ್ಲ ಹೇಳಿ BEOಗೂ CEO ಹೇಳಿಸಿ ಈ ಶಾಸಕರಿಗೂ ಹೇಳಿ ಸಾಕಾಗಿದೆ. ಅದಕ್ಕೆ ಮಕ್ಕಳೇ ನಮ್ಮ ಮಾತು ಮೀರಿ ಇವತ್ತು ಬಂದು BO ಆಫೀಸ್ ಮುಂದೆ ಧರಣಿ ಕೂತ್ಕೊಂಡಿದ್ದಾರೆ. CEO ಬಂದು ಇಲ್ಲಿಗೆ ಅವ್ರನ್ನ ಒಂದು ಟ್ರಾನ್ಸ್ಫರ್ ಒಂದು ಆದೇಶವನ್ನು ರದ್ದುಪಡಿಸೋವರೆಗೂ ಇಲ್ಲಿಂದ ಮಕ್ಕಳು ಕದಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವೇಳೆ ಪೋಷಕರಾದ ವರದರಾಜು, ಗೋಪಾಲ, ಚಲಪತಿ, ಮಂಜುನಾಥ್, ನವೀನ್, ಬಾಲಾಜಿ, ಶ್ರೀನಿವಾಸ, ಆದಿನಾರಾಯಣ ಮತ್ತಿತರರು ಇದ್ದರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಗ್ರಾಮದ ಕೇಂದ್ರ ಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸುವುದನ್ನು ವಿರೋಧಿಸಿ ಗ್ರಾಮದ ಮುಖಂಡ ರವಿಕುಮಾರ್ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕಾನಗಮಾಕಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಟ್ಟಡವನ್ನು ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಜಮೀನಿಗೆ ಸ್ಥಳಾಂತರ ಮಾಡುವ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಪ್ರಸ್ತಾವನೆಯನ್ನು ವಿರೋಧಿಸಿ ಕಾನಗಮಾಕಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾಂತಲಕ್ಷ್ಮಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕಾಧಿಕಾರಿ ಆಡಳಿತಕ್ಕೆ, ಜಿಲ್ಲಾಡಳಿತ ಅಧಿಕಾರಿಗಳಿಗೆ, ತಾಲೂಕಾಧಿಕಾರಿ ಆಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸುಮಾರು 30 ವರ್ಷಗಳಿಂದ ಕಟ್ಟಡ ಇಲ್ಲೇ ಇದೆ. ಈಗ ಅಧಿಕಾರಿಗಳು ದುರುದ್ದೇಶದಿಂದ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಬೇಕೆಂದು ಉದ್ದೇಶಪೂರ್ವವಾಗಿ ಮೂವ್ ಮಾಡಿದ್ದಾರೆ. ನಮಗೆ ಸುಮಾರು ಅಂದರೆ ಒಂದು 2 ಕಿಲೋಮೀಟರ್ ದೂರ ಆಗುತ್ತೆ. ನಮ್ಮೂರು ಸುತ್ತಲೂ ಸರ್ಕಾರಿ ಜಮೀನಿದೆ. ಸರ್ವೆ ನಂಬರ್ 7ರಲ್ಲಿ 2 ಎಕರೆ ಇದೆ. ಸರ್ವೆ ನಂಬರ್ 130ರಲ್ಲಿ 4.5 ಎಕರೆ ಇದೆ. ಅದರಲ್ಲಿ ಪಂಚಾಯತಿ ಕಟ್ಟಡ ಕಟ್ಟಬೇಕಂತೇಳಿ ನಾವು ಮನವಿ ಮಾಡಿದ್ದೀವಿ. ಬಟ್ ಅದನ್ನು ಈಗ ಮುಂದುವರಿಸಿದಂಥ ಸರ್ವೆ ನಂಬರು 168 ಗೋಮಾಲೆ ಅದು ರದ್ದುಪಡಿಸಬೇಕು, ಅಲ್ಲಿ ಕಟ್ಟಡ ಕಟ್ಟಬಾರ್ದಂತ ಹೇಳಿ ನಮ್ಮ ಗ್ರಾಮಸ್ಥರು ಹಾಗೂ ಪಂಚಾಯತಿ ಸದಸ್ಯರು ಮೆಂಬರ್ಸ್ ಎಲ್ಲ ನಾವು ಕೆಲವೊಂದು ಜನ ಇದನ್ನು ರದ್ದುಪಡಿಸಬೇಕಂತೇಳಿ ಅಧಿಕಾರಿಗಳ ಹತ್ರ ಮನವಿ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ, ತಾಲೂಕು ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಇದನ್ನು ತಕ್ಷಣವೇ ರದ್ದುಪಡಿಸಬೇಕು ಅಂತ ಹೇಳಿ ನಾವು ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಿಮ್ಗೇನು ಅನಾನುಕೂಲ ಆಗುತ್ತೆ? ಅನಾನುಕೂಲ ಏನಂದರೆ ಇಲ್ಲಿಂದ ಪಂಚಾಯತ್ ಸುಮಾರು ಅಂದರೆ 30 ವರ್ಷಗಳಿಂದ ಇಲ್ಲೇ ಇದೆ. ಇದು ಊರಲ್ಲಿ ತೊಂದರೆ ಆಗಿದ್ರೆ ಊರ ಪಕ್ಕದಲ್ಲಿ ಜಾಗ ಇದೆ, ಅದರಲ್ಲಿ ಕಟ್ಟಬಹುದು. ಕ್ರಾಸಲ್ಲಿ ನೈಟ್ ಟೈಮು ಕಾಬ್ಲಿರೋಕ್ಕೂ ಆಗಲ್ಲ. ಅದೇನಾದರೂ ಎತ್ಕೊಂಡು ಹೋದ್ರು ಊರೇ ಇಲ್ಲ, ಏನಿಲ್ಲ. ಒಂದು ಬೆಟ್ಟದಲ್ಲಿ ಆದರೆ ಆಗೋಕ್ಕೆ ನಾವು ಅಂತೂ ಬಿಡೋದಿಲ್ಲ.
ಅದೇನೇ ಆಗಲಿ ನಾವಂತೂ ಅಲ್ಲಿ ಕಟ್ಟಕ್ಕೆ ಬಿಡೋದಿಲ್ಲ. ಉಗ್ರ ಹೋರಾಟವನ್ನು ಮಾಡ್ತೀವಿ. ಪ್ರಾಣ ತ್ಯಾಗ ಮಾಡೋಕ್ಕಾದ್ರೂ ನಾವು ಸಿದ್ಧ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೇಮಾವತಿ ರವಿಕುಮಾರ್, ಎಸ್ ನರಸಿಂಹಪ್ಪ, ಡೈರಿ ಅಧ್ಯಕ್ಷ ದೊಡ್ಡ ನರಸಿಂಹಪ್ಪ, ಗ್ರಾಮಸ್ಥರಾದ ಎನ್ ಮಂಜುನಾಥ್, ವಿ ದೇವರಾಜು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ ಐಎಕ್ಸ್ ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರ ಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಸ್ಥಳ: ಟೈಟಾನ್ ಐ ಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ: DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ: DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 kg ಸಕ್ಕರೆ ನೀಡಲಾಗುತ್ತಿದೆ. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ: ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ಚಾತುರ್ಯವುಳ್ಳ ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ESI PF ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಒಂದಲ್ಲ ಒಂದು ಸುದ್ದಿಯಲ್ಲಿ ಸದ್ದು ಮಾಡುವ ಶಾಸಕ ಪ್ರದೀಪ್ ಈಶ್ವರ್ ಈಗ ಮತ್ತೊಂದು ವಿಚಾರದಲ್ಲಿ ಸದ್ದು ಮಾಡಲು ಮುಂದಾಗಿದ್ದಾರೆ. ತಮ್ಮ ಹುಟ್ಟುಹಬ್ಬಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ನೀಡಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ.
ಸದಾ ಒಂದಲ್ಲ ಒಂದು ವಿಚಾರವಾಗಿ ಸದ್ದು ಮಾಡುತ್ತಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಈಗ ಮತ್ತೊಂದು ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಚಾರ ಮಾಡುತ್ತಿರುವ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಿಳೆಯರಿಗೆ ಈಗಾಗಲೇ ಸೀರೆಗಳ ಉಡುಗೊರೆ ನೀಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹೆಸರಿನಲ್ಲಿ ಮಹಿಳೆಯರಿಗೆ ಬಾಗಿನ ಕೊಟ್ಟಿದ್ದಾರೆ. ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿಣ, ಕುಂಕುಮ, ಬಾಗಿನ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವ 20,000 ಶಾಲಾ ಮಕ್ಕಳಿಗೆ ಬಟ್ಟೆ ನೀಡಿ ಗಮನ ಸೆಳೆದಿದ್ರು. ಸರ್ಕಾರಿ ಶಾಲೆಯಲ್ಲಿ ಓದುವ ಸಾವಿರಾರು ವಿದ್ಯಾರ್ಥಿಗಳಿಗೆ 1,000 ಸ್ಕಾಲರ್ಶಿಪ್ ನೀಡಿದ್ರು. ಅದೇ ರೀತಿ ಚಿಕ್ಕಬಳ್ಳಾಪುರದ ಆಟೋ ಚಾಲಕರ ಕುಟುಂಬಕ್ಕೆ 5,000 ರೂಪಾಯಿ ಸಹಾಯಧನ ಮಾಡಿ ಮಾನವೀಯತೆ ಮೆರೆದಿದ್ರು. ಪ್ರತಿ ವರ್ಷವೂ ಈ ಕೆಲಸವನ್ನ ಮಾಡುವುದಾಗಿ ಹೇಳಿ ರಾಜ್ಯದ ಗಮನ ಸೆಳೆದಿದ್ರು. ಈಗ ಮತ್ತೊಂದು ವಿಚಾರದಲ್ಲಿ ರಾಜ್ಯದ ಗಮನ ಸೆಳೆಯಲು ಮುಂದಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಫೆಬ್ರವರಿ 8ರಂದು ತಮ್ಮ ಹುಟ್ಟುಹಬ್ಬವಿದ್ದು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ 5,500 ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ನೀಡುವುದಾಗಿ ಹೇಳಿದ್ದಾರೆ. ಫೆಬ್ರವರಿ 8ನೇ ತಾರೀಕು ನಂದು ಬರ್ತ್ಡೇ ಇದೆ ಸರ್. ಆದರೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ನಾನು ಕಳೆದ 3-3.5 ತಿಂಗಳಿಂದ ನಾನು ಪಾಠ ಮಾಡಿ ಸ್ವಲ್ಪ ನಾನು ಸಿಲೆಬಸ್ ಎಲ್ಲ ಮುಗಿಸ್ತಿದ್ದೆ. ನಾನು ಒಂದಷ್ಟು ದುಡ್ಡು ಸಂಪಾದಿಸಿದ್ದೀನಿ ಪಾಠ ಮಾಡಿ ಬುಕ್ಸ್ ಬರೆದು. ಆ ದುಡ್ಡನ್ನ ನಾನು ಬ್ಯಾಂಕ್ ಅಕೌಂಟ್ಗೆ ಹಾಕಿದೆ. ಅಂಗನವಾಡಿ ಮಕ್ಕಳಿಗೆ 5,500 ಜನ ಮಕ್ಕಳಿಗೆ ಬಟ್ಟೆ ನನ್ನ ಬರ್ತ್ಡೇ ಪ್ರಯುಕ್ತ ಕೊಡ್ತೀನಿ. ಬಟ್ 8ನೇ ತಾರೀಕು ಅಷ್ಟೊತ್ತಿಗೆ ಅದು ರೆಡಿ ಆಗ್ತಿಲ್ಲ, ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇದೆ. ಸೊ 25ನೇ ತಾರೀಕು ಅದನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಒಟ್ಟಾರೆ ಒಂದಲ್ಲ ಒಂದು ಸುದ್ದಿಯಲ್ಲಿರುವ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಜನರನ್ನ ಆಕರ್ಷಿಸುವ ವಿಭಿನ್ನ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ಅವರ ಖಾತೆಗೆ ಮತ್ತೊಂದು ಹೆಸರು. ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಲು ಮುಂದಾಗಿದ್ದು, ಇವರ ವಿಭಿನ್ನ ಯೋಜನೆಗಳಿಗೆ ರಾಜಕೀಯ ಮುಖಂಡರು, ರಾಜ್ಯದ ಜನರು ಜೈ ಜೈ ಎಂದಿದ್ದಾರೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿರುವುದು ಭಾರೀ ಕುತೂಹಲಕ್ಕೆ ಎಡೆಮಾಡಿದೆ. ಈ ಕುರಿತು ಒಂದು ವರದಿ. ಲೋಕಸಭಾ ಚುನಾವಣೆ ದಿನಾಂಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇನ್ನು ಬಿಜೆಪಿ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ 4 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜೆಪಿ ನಡ್ಡಾ ಅವರನ್ನು ಅಭಿನಂದಿಸುವ ಸಲುವಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನವದೆಹಲಿಯಲ್ಲಿ ಭೇಟಿಯಾಗಿದ್ದರು. ಇದೇ ವೇಳೆ ರಾಜ್ಯದ ರಾಜಕೀಯ ಬೆಳವಣಿಗೆ ಹಾಗೂ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಂದು ಮಾಹಿತಿ ದೊರೆತಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ವಕ್ಷೇತ್ರ ಸೇರಿದಂತೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ 28 ಸ್ಥಾನಗಳಲ್ಲಿ ಬಿಜೆಪಿ ಜಯಗಳಿಸಲು ರೂಪಿಸಬೇಕಾದ ಕಾರ್ಯತಂತ್ರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ಈ ಬಗ್ಗೆ ನಡ್ಡಾ ಅವರು ಸಹ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಎಂದು ವಿಶ್ವಸನೀಯ ಮೂಲಗಳಿಂದ ಮಾಹಿತಿ ದೊರೆತಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ
SMMS ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್. ಕೇವಲ ದುಬೈ, ಸಿಂಗಪೂರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಮಹಿಳೆ ತರಕಾರಿ ಖರೀದಿಸುತ್ತಿದ್ದಾಗ ಹಿಂಬದಿಯಿಂದ ಬಂದ ಕಳ್ಳನೊಬ್ಬ ಮಹಿಳೆಯ ಕುತ್ತಿಗೆಯಿಂದ ಮಾಂಗಲ್ಯ ಸರವನ್ನು ಎಗರಿಸಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಹೊರಭಾಗದ ಬುಕ್ಕನಹಳ್ಳಿ ರಸ್ತೆಯ ಚೌಡೇಶ್ವರಿ ಓಣಿಯ ಮಂಜುಳಾ ಮಾಂಗಲ್ಯ ಸರವನ್ನು ಕಳೆದುಕೊಂಡ ಮಹಿಳೆ ಈ ಕುರಿತು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮಂಜುಳಾ ಮನೆಗೆ ಅಗತ್ಯವಾದ ತರಕಾರಿಯನ್ನ ಖರೀದಿಸುತ್ತಿದ್ದರು. ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆ ಬಳಿ ರಾಮಕುಂಟೆಯಲ್ಲಿ ತರಕಾರಿ ಖರೀದಿಸುತ್ತಿದ್ದ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದ ಆಗಂತುಕ ಕ್ಷಣಾರ್ಧದಲ್ಲಿ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯ ಸರವನ್ನ ಕಸಿದುಕೊಂಡು ಪರಾರಿಯಾಗಿದ್ದಾನೆ. ಈ ವೇಳೆ ಮಹಿಳೆ ಚೀರಾಡಿದಾಗ ಅಕ್ಕಪಕ್ಕದ ಕೆಲವರು ಆರೋಪಿಯನ್ನ ಹಿಂಬಾಲಿಸಿದರೂ ಸಹ ಸಿಗದೆ ಪರಾರಿಯಾಗಿದ್ದಾನೆ. ಮಾಂಗಲ್ಯ ಸರ 48 ಗ್ರಾಂ ತೂಕವಿದ್ದು ಅದರಲ್ಲಿ 5 ಗ್ರಾಂ ತೂಕದ 2 ಮಾಂಗಲ್ಯದ ಬೊಟ್ಟುಗಳು ಇದ್ದವು ಎಂದು ತಿಳಿದು ಬಂದಿದೆ. ಆರೋಪಿಯನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ಮಂಜುಳಾ, ನಮ್ಮ ಜೆ ಕಾಲೋನಿ, ನಕ್ಕುಂದಿಪೇಟೆ, ಬುಕ್ಕನಹಳ್ಳಿ ರಸ್ತೆಯಲ್ಲಿರೋದು. ನಾವು ನಡ್ಕೊಂಡು ಬರ್ತಾ ಇದ್ವು ಸಂತೆಗೆ, ತರಕಾರಿ ಮತ್ತು ಸೊಪ್ಪು ತೆಗೆದುಕೊಳ್ತಾ ಇದ್ವು. ಹಿಂದೆಯಿಂದ ಬಂದು ಚೈನ್ ಕಿತ್ಕೊಂಡು ಓಡ್ಬಿಟ್ಟು ಗಿಡಗಳ ಹತ್ರ ಕಡೆ ಬೆನ್ನು ಕಾಣಿಸುತ್ತೆ ಸರ್. ಮುಂದೆ ನೋಡಲಿಲ್ಲ, ನಾವು ಹಿಂದೆ ಇದ್ವಲ್ಲ, ಕಿತ್ಕೊಂಡು ಹಿಂಗೆ ಓಡ್ಬಿಟ್ವಿ. ಎಷ್ಟು ಗಂಟೆಯಲ್ಲಿ? 6:55. ಇದು ಏನನ್ನ ಆಗಿತ್ತು ಸ್ವಲ್ಪ. ಏನೋ ಫಾಲೋ ಮಾಡೋದು ಆ ರೀತಿಯಲ್ಲಿ ಏನೇನ ಅವ್ರು ಯಾರೋ ಓಡಿದ್ರು ಪಾಪ, ಗಿಡಗಳಲ್ಲಿ ಆಗಲಿಲ್ಲ, ಬಂದರು ಇಬ್ಬರು. ಅಲ್ಲಿ ಹೋಯ್ರೆ ಪಾಪ. ಇನ್ನು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕುದುಪಕುಂಟೆ ನಮ್ಮೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಆರೋಪದ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯನ್ನ ಸೇವೆಯಿಂದ ಅಮಾನತುಗೊಳಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ವರದಿ ಸಲ್ಲಿಸಲಾಗಿದೆ. ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೂಲಕ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಎಂಬ ದೂರಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿ ಮುನಿರಾಜು, ಬಿಇಒ ನರೇಂದ್ರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್ ಅವರು ಭೇಟಿ ನೀಡಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು. ಇದೇ ವೇಳೆಯಲ್ಲಿ ಮಕ್ಕಳ ಪೋಷಕರು ಶಾಲೆಯ ಮುಖ್ಯ ಶಿಕ್ಷಕಿಯ ಇತ್ತೀಚಿನ ವರ್ತನೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಅವರನ್ನು ಬೇರೆ ಶಾಲೆಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿದರು. ನಾನು ಬಂದು ನೋಡಿದಾಗ ಟಪಾಟ ಬಂದು ಶಬ್ದ ಬರ್ತಾ ಇತ್ತು. ಏನು ಬಾತ್ರೂಮಲ್ಲಿ ಈ ಥರ ಶಬ್ದ ಬರ್ತಾ ಇದೆ ಅಂತ ನಾನು ನೋಡಿದಾಗ ಬಾತ್ರೂಮ್ ಬೇಷನ್ನು ಅದನ್ನು ಕ್ಲೀನ್ ಮಾಡ್ತಾಯಿದ್ಲು. ಏನಮ್ಮ ಅದು ಅಂತ ಕೇಳೋಷ್ಟಿಗೆ ಆ ಹುಡುಗಿ ತಲೆ ಬೋಗಿಸ್ಬಿಟ್ಲು, ಮಾತಾಡಿಲ್ಲ, ತಲೆ ಮಖ ಕೂಡ ನೋಡಿಲ್ಲ. ವಿಡಿಯೋ ಮಾಡಿಕೊಂಡು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋಣ ಅನ್ನೋಷ್ಟಿಗೆ ತಿರುಗಿ ಯಾರು ಇದ್ಕೊಂಡು ನಮ್ಗೆ ಬೇಕಾಗಿರೋ ಅಧಿಕಾರಿಗಳು ಯಾರು ಇದ್ದರು ಅವ್ರಿಗೆ ವಿಷಯ ತಿಳಿಸಿದಾಗ BDOಕ್ಕೂ DDPಕ್ಕೆ ಕಂಪ್ಲೇಂಟ್ ಮಾಡಿದ್ರು. ಸರಿ, ಇವತ್ತು ಟೈಮ್ ಆಗೋಗಿದೆ, ಮೇಲ್ ಮಾಡಿಬಿಟ್ಟು ಆಮೇಲೆ ನಾಳೆ ಇದು ಮಾಡೋಣ ಅಂತೇಳಿ ಎಲ್ಲ ಮೇಲ್ ಮಾಡಿದ್ದೀನಿ ಸರ್. DDPಕ್ಕೆ ಮಾಡಿದ್ದೀನಿ, ಎಜುಕೇಷನ್ ಮಿನಿಸ್ಟ್ರಿಗೆ ಆಗಿದ್ದೀನಿ, ಕಮಿಷನರ್ಗೆ ಆಗಿದ್ದೀನಿ, ನಮ್ಮ BO ಸಾಹೇಬರು ಕೂಡ ಮೇಲ್ ಹಾಕಿದ್ದೀನಿ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅಧಿಕಾರಿಗಳು ಘಟನೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕಲೆ ಹಾಕಿದರು. ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲು ಇಲಾಖೆಯ ಉಪನಿರ್ದೇಶಕರಿಗೆ ವರದಿ ಸಲ್ಲಿಸುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಕುದುಪಕುಂಟೆ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಮಾಧ್ಯಮದವರ ಮೂಲಕ ಮಾಹಿತಿ ಬಂತು. ಆ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಾನು ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಭೇಟಿ ಕೊಟ್ಟು ಮಕ್ಕಳ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ, ಗ್ರಾಮಸ್ಥರ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಆಧರಿಸಿ ಸಂಬಂಧಿಸಿದ ಮುಖ್ಯ ಶಿಕ್ಷಕರ ಮೇಲೆ ಶಿಸ್ತಿನ ಕ್ರಮಕ್ಕಾಗಿ ಶಿಸ್ತಿನ ಕ್ರಮಕ್ಕಾಗಿ ಉಪನಿರ್ದೇಶಕರಿಗೆ ಈ ದಿನವೇ ಕಳಿಸಿಕೊಳ್ಳಲಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ 2008ರಲ್ಲಿ ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೂ 24 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ಸಿಗುತ್ತಿಲ್ಲ. ಹಲವು ಬಾರಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ತಾಲೂಕು ಕಚೇರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ, ಚಿಂತಾಮಣಿಯಿಂದ ವಿಧಾನಸೌಧ ಚಲೋ ಪಾದಯಾತ್ರೆ ಮಾಡಿದರೂ ಪ್ರಯೋಜನವಾಗದೇ ಇರುವ ಕಾರಣಕ್ಕೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಡೆಸಿದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಮೀನು ಮಂಜೂರು ಮಾಡಿಕೊಡುವಂತೆ ಲಿಖಿತದ ಮೂಲಕ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ವಿಶೇಷಾಧಿಕಾರಿ ಶ್ರೀನಿವಾಸ್ ಎಂ ಎಂಬುವವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮಾಜಿ ಸೈನಿಕ ಸಲ್ಲಿಸಿರುವ ಮನವಿಯನ್ನ ಪರಿಶೀಲನೆ ನಡೆಸಿ ಜಮೀನು ಮಂಜೂರು ಮಾಡುವುದರ ಬಗ್ಗೆ ಸೂಚನೆ ನೀಡಿದರು. ಆದರೆ ಇದುವರೆಗೂ ಕ್ಯಾರೆ ಎನ್ನದ ತಹಶೀಲ್ದಾರ್ ವಿರುದ್ಧ ಫೆಬ್ರವರಿ 12ರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ಮಾಧ್ಯಮದವರಿಗೆ ಹೇಳಿಕೆ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ, ಅಂಗವಿಕಲ ಮಾಜಿ ಸೈನಿಕ. 1999 ಕಾರ್ಗಿಲ್ ಸಮಯದಲ್ಲಿ ಪೂಂಚ್ ಸೆಕ್ಟರಲ್ಲಿ ನಿರ್ವಹಣೆ ಮಾಡುವಾಗ ಆದ ಅವಘಡದಿಂದ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ ಅಂಗವಿಕಲತೆ ಕಾರಣ 17 ವರ್ಷಗಳ ಸೇವೆ ಸಲ್ಲಿಸಿ 17 ವರ್ಷಗಳ ನಂತರ ಕಡ್ಡಾಯ ನಿವೃತ್ತಿ ಹೊಂದಿರುತ್ತೇನೆ. 2000 ಇಸ್ವಿಯಲ್ಲಿ ನನಗೆ MLRC ಬೆಳಗಾಂಗೆ ವಿಶ್ರಾಂತಿಗೆ ಎಂದು ನನಗೆ ಕಳಿಸಿದರು. ಆಗ ಕರ್ನಲ್ MB ರಾಣಾ ಸಾಹೇಬರು ಒಂದಷ್ಟು ಜಮೀನು ಮಾಡ್ಕೊಂಡು ನೀನು ಅಂತೇಳಿ 2000 ಇಸ್ವಿಯಲ್ಲಿ
ಕೋಲಾರ ಜಿಲ್ಲಾಧಿಕಾರಿಗಳಿಗೆ, ಚಿಂತಾಮಣಿ ತಹಶೀಲ್ದಾರ್ಗೆ ಒಂದು ಪತ್ರ ಕಳಿಸಿರ್ತಾರೆ. 2000 ಇಸ್ವಿಯಿಂದ ಈಗ 24 ಪ್ರಾರಂಭ ಆಗಿದೆ. 24 ವರ್ಷಗಳಿಂದ ನನಗೆ ನಾಯಿ ಥರ ಹಲ್ದಾಡ್ಸ್ತಾ ಇದ್ದಾರೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳು. ಯಾವ ದಂಡಾಧಿಕಾರಿ ಬಂದರೂ ನಾನು ಇವಾಗ ಬಂದೆ ಹೇಳ್ತಾರೆ. ಆಮೇಲೆ ಅಲ್ಲಿ ಕಳಿಸಿ AC ಅವ್ರು ಕಳಿಸಿದ್ದೀನಿ, DC ಅವ್ರು ಕಳಿಸಿದ್ದೀನಿ, ಇದೇ ಮಾತು ಹೇಳ್ಕೊಂಡು ಕಾಲ ಕಳೆದು ಹೊರಟೋಗ್ತಾರೆ. ಮತ್ತು ಹೊಸೂರು ಬರ್ತಾರೆ, ಅದೇ ರಾಗ, ರೆಡ್ ಹೊಚ್ಚ ಮೊದಲೆತ್ತು, ನಾನು ಇವಾಗ ಬಂದಿದ್ದೀನಿ, ನನಗೇನು ಗೊತ್ತಿಲ್ಲ. ಈ ಥರ ಅಲ್ದು ನನಗೆ ಒಂದು ಮಾನಸಿಕ ಹಿಂಸೆ ಕೊಟ್ಟು 24 ವರ್ಷಗಳು ನನ್ನ ಲೈಫೇ ಹಾಳು ಮಾಡೋದಕ್ಕೆ ಪಿತೂರಿಗಳು ನಡೆಸ್ತಾ ಇದ್ದಾರೆ. ಲಾಸ್ಟ್ ಡಿಸೆಂಬರಲ್ಲಿ 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ನಾವು ಎಲ್ಲಿಂದ ಸಮಯ 10 ಲಕ್ಷ ತಂದು ಕೊಡೋದು? ನಮ್ಮ ಮಕ್ಕಳು ಓದು ಬರಹಕ್ಕೆ ನಾವು ಅವ್ರ ಫೀಸ್ಗಳು ಕಟ್ಟೋದಕ್ಕೆ ನಾವು ಪೆನ್ಷನ್ ಲೋನು, ಕ್ರಾಪ್ ಲೋನು, ಗೋಲ್ಡ್ ಲೋನು ಈ ಥರ ತಗೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಇವ್ರಿಗೆ ಎಲ್ಲಿ ನಾವು ತಂದು ಕೊಡೋದು? ನನ್ನ ಅಪ್ಲಿಕೇಶನ್ ಆದಮೇಲೆ ಆರ್ಮಿಗೆ ಹೋಗಿ 2000 ಇಸ್ವಿನಂದು ಅಪ್ಲಿಕೇಶನ್ ಇಲ್ಲಿ ಹಾಕಿದ ಮೇಲೆ ಆರ್ಮಿಗೆ ಹೋಗಿ ಬಂದಿರೋ ಅಂಥವ್ರಿಗೆ ಇದೇ ತಾಲೂಕು ಕಚೇರಿಯಲ್ಲಿ ಜಮೀನುಗಳು ಕೊಟ್ಟಿರೋ ಉದಾಹರಣೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನವ್ರು ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. 2004 ಇವ್ರ ಹತ್ರ ಜಮೀನು ಇರಲ್ಲ. ನನಗೆ ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ, ನೀನು ಶ್ರೀನಿವಾಸಪುರಕ್ಕೆ ಹೋಗು, ಅಲ್ಲೂ ಮಣಿಗ್ಯಾನಪಲ್ಲಿ ಸರ್ವೆ ನಂಬರ್ 17ರಲ್ಲಿ 1000 ಎಕರೆ ಇದೆ ಅಂತಾರೆ, ಸಾಂಪಲ್ಲಿಯಲ್ಲಿ 1000 ಎಕರೆ ಇದೆ ಅಂತಾರೆ, ಕಳ್ಳೂರು ಸರ್ವೆ ನಂಬರ್ 364ರಲ್ಲಿ ಇದೆ ಅಂತಾರೆ. ಅಲ್ಲೆಲ್ಲ ಇರೋದು ಗೊತ್ತಾಗುತ್ತೆ ಇವ್ರಿಗೆ, ಇಲ್ಲಿ ಇರೋದು ಮಾತ್ರ ಇವ್ರಿಗೆ ಗೊತ್ತಾಗಲ್ಲ ಸುಮ್ಮನೆ. ಇದು ನಮ್ಮ ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ನಡೀತಾ ಇರೋಂಥ ಒಂದು ಕೆಲಸ ಕಾರ್ಯಗಳು. ಇನ್ನು ನಮ್ಮಂಥ ದೇಶ ಕಾದು ಬಂದಿರೋಂಥವ್ರು ನಮ್ಮ ಗತಿ ಇದಾದರೆ ಇನ್ನು ಸಾಮಾನ್ಯ ಜನ ಯಾವ ರೀತಿ ಈ ಒಂದು ಹಿಂಸೆ ಅನುಭವಿಸ್ತಾ ಇರ್ಬೋದು ನೀವೇ ಊಹಿಸಬೇಕು. ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ಬೇರುಗಳು 16 ವರ್ಷಗಳಿಂದ ಇಲ್ಲಿ ಬೇರು ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂದರೆ, ಯಾರೋ ಬ್ರೋಕರ್ಗಳ ಥ್ರೂ ಹೋದರೆ ಮಾತ್ರ ಕೆಲಸ ಆಗುತ್ತೆ ಸ್ವಾಮಿ, ಡೈರೆಕ್ಟ್ ಹೋದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸಗಳಾಗಲ್ಲ. ಇವತ್ತು ಜಮೀನು ಇರಲ್ಲ, ಆದರೆ ನೆಕ್ಸ್ಟು ಅವ್ರಿಗೆ ಹೋಗೋದು ಮಾಮೂಲಿ ಹೋಗ್ಬಿಟ್ರೆ ಎಲ್ಲಿಂದ ಬೇಕಾದ್ರೂ ಜಮೀನು ಬರುತ್ತೆ. ಇದು ನಮ್ಮ ಚಿಂತಾಮಣಿ ತಾಲೂಕು ಕಚೇರಿಯ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇನ್ನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. 16 ಬಾರಿ ನಾನು ಹೇಳಿದ್ದೀನಿ. ಮತ್ತು ಆದ್ದರಿಂದ ಬೇಸೆತ್ತು 12/2/24 ಅಂದರೆ ಫೆಬ್ರವರಿ 12ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅನಿರ್ದಿಷ್ಟ ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಧರಣಿ ಕೂತ್ಕೊಳ್ಳೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಬಂದಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇವತ್ತೇನು ಭಾರತ ಸಂವಿಧಾನಕ್ಕೆ ಜಾತಿ ಬಿಡಿ ಮತ ಬಿಡಿ. ಬಾಗೇಪಲ್ಲಿ ಪಟ್ಟಣದಲ್ಲಿ ಸೌಹಾರ್ದ ಕರ್ನಾಟಕ ಸಂಘಟನೆ ಹಾಗೂ ವಿವಿಧ ಪ್ರಗತಿಪರ ರೈತಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧಿ ಹುತಾತ್ಮ ದಿನಾಚರಣೆ ಅಂಗವಾಗಿ ಪಟ್ಟಣದ ಗೋಳೂರು ವೃತ್ತದಿಂದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದವರೆಗೂ ಮಾನವ ಸರಪಳಿ ಆಯೋಜಿಸಿ ಸೌಹಾರ್ದತೆಗಾಗಿ ಕೈ ಜೋಡಿಸೋಣ ಎಂಬ ಕರೆಯೊಂದಿಗೆ ಅಭಿಯಾನಕ್ಕೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಜೈ ಸಂವಿಧಾನ ಬಂದಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇವತ್ತೇನು ಪೂಜ್ಯ ಗಾಂಧಿಯವರು, ಮಹಾತ್ಮ ಗಾಂಧಿಯವರನ್ನ ಸಾಯಿಸಿದಂಥ ದಿನ, ಅವರು ಹುತಾತ್ಮರಾದಂಥ ದಿನವನ್ನ ನಾವು ಸೌಹಾರ್ದ ಕರ್ನಾಟಕ ಅಂತೇಳಿ ಇಡೀ ಸಮಾಜಕ್ಕೆ ಸೌಹಾರ್ದತೆಯ ಸಂದೇಶವನ್ನ ಹಿರಿಯ ವಕೀಲ AG ಸುಧಾಕರ್ ಡಾಕ್ಟರ್ BR ಅಂಬೇಡ್ಕರ್ ರವರ ಸಂವಿಧಾನದ ಪೀಠಿಕೆಯನ್ನು ಓದಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ನಂತರ ಮಾತನಾಡಿದ ಅವರು ಭವ್ಯ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಸೌಹಾರ್ದತೆಗೆ ಗಟ್ಟಿ ಪರಂಪರೆ ಕೊಟ್ಟಿದೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದ ಸಂವೇದನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಸೌಹಾರ್ದತೆಗೆ ಧಕ್ಕೆ ತರಲು ಯತ್ನಿಸುವವರು ಯಾವುದೇ ಧರ್ಮದವರಾಗಿದ್ದರೂ ವಿರೋಧಿಸಬೇಕಾಗುತ್ತದೆ ಎಂದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹುತಾತ್ಮ ದಿನಾಚರಣೆ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಎಲ್ಲ ಪ್ರಗತಿಪರ ಚಿಂತಕರು, ಪ್ರಗತಿಪರರು, ಎಲ್ಲ ಸಂಘಟನೆಗಳ ಮುಖಂಡರು ಜಾತ್ಯತೀತವಾಗಿ ಸೌಹಾರ್ದ ಕರ್ನಾಟಕ ಅಂತ ಹೇಳಿ ಒಂದು ಸಂಘಟನೆಯನ್ನು ರಚನೆ ಮಾಡಿಕೊಂಡು ನಾವು ಭಾರತ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿ ಬಾಳ್ತಾ ಇರ್ತಕ್ಕಂಥ ಜನ. ಆದರೆ ಇತ್ತೀಚೆಗೆ ಸಂವಿಧಾನಕ್ಕೆ ಧಕ್ಕೆ ಬರುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ. ಅದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಂದೇ. ನಮ್ಮ ಭಾರತ ದೇಶ ವಿಭಿನ್ನತೆಯಲ್ಲಿ ಏಕತೆಯನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥ ದೇಶ. ಇಡೀ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಷ್ಟು ಧರ್ಮಗಳಿದ್ರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥ ನಿಟ್ಟಿನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಆದರೆ ಅದನ್ನು ವಿಂಗಡಣೆ ಮಾಡಿ, ವಿಭಜನೆ ಮಾಡಿ, ನಮ್ಮಲ್ಲೇ ಒಡಕನ್ನು ಉಂಟು ಮಾಡಿ ಅವರ ಸ್ವಾರ್ಥಕ್ಕಾಗಿ ಬಲಿ ಕೊಡ್ತಾ ಇರ್ತಕ್ಕಂಥ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಒಂದೇ. ಎಲ್ಲ ಧರ್ಮಗಳ ಸಾರಾಂಶ ಶಾಂತಿಯನ್ನು ಸಾಧಿಸ್ತಕ್ಕಂಥದ್ದು, ತೋರಿಸ್ತಕ್ಕಂಥದ್ದು, ಸಹಬಾಳ್ವೆ ಮಾಡ್ತಕ್ಕಂಥದ್ದು, ಸಹೋದರತ್ವವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಸೌಹಾರ್ದಯುತವಾಗಿ ಬದುಕ್ತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕು ಅಂತೇಳಿ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಬೆಳಗ್ಗೆ 11ರಿಂದ 12 ಗಂಟೆ ಒಳಗಡೆ ಸೌಹಾರ್ದ ಕರ್ನಾಟಕ ಸಂಘಟನೆಯಿಂದ ಸೌಹಾರ್ದ ಮಾನವ ಸರಪಳಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಬಾಗೇಪಲ್ಲಿಯಲ್ಲೂ ಕೂಡ ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಒಂದು ಸಹಕಾರ, ವಿದ್ಯಾರ್ಥಿನಿಯರ ಸಹಕಾರ, ರೈತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಜೀವಿಕ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ಸಮುದಾಯಗಳ ಸಂಘಟನೆಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾವೆಲ್ಲರೂ ಒಂದೇ. ಬಾಗೇಪಲ್ಲಿಯಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ಎಂಎನ್ ರಘುರಾಮರೆಡ್ಡಿ, ದೇವಿಕುಂಟೆ ಶ್ರೀನಿವಾಸ್, ಡಾಕ್ಟರ್ ಅನಿಲ್ ಕುಮಾರ್, ಜಿ ಮುಸ್ತಫಾ, ಎಚ್ಎನ್ ಗೋವಿಂದರೆಡ್ಡಿ, ರಾಮಕೃಷ್ಣಪ್ಪ, ಮಹಮ್ಮದ್ ನೂರುಲ್ಲಾ, ನಾರಾಯಣಸ್ವಾಮಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ನೆಮ್ಮದಿಯ ಬದುಕಿಗೆ ಆಧಾರ ನಮ್ಮ ಸಂವಿಧಾನ. ಮೂಲೋದ್ದೇಶ ಈಡೇರಿಸಲು ಕಟಿಬದ್ಧರಾಗೋಣ. ಶಾಸಕ ಪ್ರದೀಪ್ ಈಶ್ವರ್. ಮುಖ್ಯ ಶಿಕ್ಷಕರೊಬ್ಬರಿಗೆ ಹೆಚ್ಚುವರಿ ಕೆಲಸ, ತರಗತಿಗೆ ಗೈರು, ಬೋಧನೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಗ್ರಾಮ ಪಂಚಾಯಿತಿ ಕಟ್ಟಡ ಸರ್ಕಾರಿ ಸ್ಥಳಕ್ಕೆ ಸ್ಥಳಾಂತರ, ಸದಸ್ಯರ ಅಸಮಾಧಾನ, ಗ್ರಾಮಸ್ಥರ ಪ್ರತಿಭಟನೆ. ಶಾಸಕರ ಬರ್ತ್ಡೇ ಸ್ಪೆಷಲ್, ಅಂಗನವಾಡಿ ಮಕ್ಕಳಿಗೆ ಬಂಪರ್, ಹೊಸ ಬಟ್ಟೆ ವಿತರಿಸಲು ಮುಂದಾಗಿರುವ ಶಾಸಕ ಪ್ರದೀಪ್ ಈಶ್ವರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.